ವೆರಿ ಇಂಪಾರ್ಟೆಂಟ್ ರಾಜಕಾರಣದಲ್ಲಿ ಏನ್ ಗೊತ್ತಾ, ತಂತ್ರಗಾರಿಕೆ ಹೆಂಗ್ ಮಾಡ್ತಾರೆ, ದಿ ಬೆಸ್ಟ್ ಯಾರು, ತುಂಬಾ ಸಾಫ್ಟ್ ಯಾರು, ತುಂಬಾ ಸ್ವೀಟ್ ಯಾರು, ಅದೆಲ್ಲ ಅಲ್ಟಿಮೇಟ್ ಆಗಿ ರಾಜಕಾರಣದಲ್ಲಿ ಬೇಕಾಗಿರೋದು ಯಾರು, ವೋಟ್ ಯಾರು ಗಿಟ್ಟಿಸ್ಕೊಳ್ತಾರೆ ಅಂತ. ಏನ್ ಸರ್, ವೋಟ್ ಯಾರು ಹೆಂಗ್ ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಮತ ಸೆಳೆಯುವ ಸಾಮರ್ಥ್ಯ ಯಾರಿಗೆ ಎಷ್ಟಿದೆ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಗ ಬರ್ತಾ ಇದೀವಿ ನೋಡಿ ನಾವು. ಸೊ ನಂಬರ್ಸ್ ನೋಡ್ತಾ ಹೋಗೋಣ ಸರ್. ಮತ ಸೆಳೆಯುವ ಅಂತ ಬಂದಾಗ ಭಾವನಾತ್ಮಕವಾಗಿ ಡಿ ಕೆ ಶಿವಕುಮಾರ್ ಅವರ ನಂಬರ್, ಸಿದ್ದರಾಮಯ್ಯ ಅವರ ನಂಬರ್. ಇದು ಹೈಯೆಸ್ಟ್ ಸ್ಕೋರ್ 4. ಸಿದ್ದರಾಮಯ್ಯ ಅಲ್ಲ, ಹೈಯೆಸ್ಟ್ ಸ್ಕೋರ್ 4 10 ಓಕೆ ಓಕೆ ಸ್ಕೋರ್ 4. ಸೊ 4 ಅಂದ್ರೆ ಅದಕ್ಕೆ ಮೇಲಿಲ್ಲ. ಯಾಕೆಂದ್ರೆ ನಾವು ಇವರಿಬ್ಬರು ಮಾತ್ರ ನಾವು ಕಂಪೇರ್ ಮಾಡ್ತಾ ಇರೋದು. ಸೊ 10ಗೆ ಎಷ್ಟು ಅಂತ ನಾವು ತಗೋತಾ ಇಲ್ಲ. ಇಲ್ಲಿ 4 ಇದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವೋಟ್ ಅಟ್ರಾಕ್ಟಿಂಗ್ ಎಬಿಲಿಟಿ ಯಾರಿಗೆ ಅಂತ ತಗೊಂಡ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ಯಾಕೆ ಅಂದ್ರೆ 2 ಚುನಾವಣೆ 3 ಚುನಾವಣೆ ಸಿದ್ದರಾಮಯ್ಯನವ್ರನ್ನೇ ಮುಂದೆ ಇಟ್ಕೊಂಡು ಹೋಗಿರೋದ್ರಿಂದ CM ಕ್ಯಾಂಡಿಡೇಟ್ ಆಗಿ ಅವ್ರನ್ನ ವೋಟ್ ಕ್ಯಾಚಿಂಗ್ ಎಬಿಲಿಟಿ ಏನಿದೆ ಅದು ಸಿದ್ದರಾಮಯ್ಯನವ್ರಿಗೆ 4 ಇದೆ. ಮತ್ತು ಒಬ್ಬ KPCC ಪ್ರೆಸಿಡೆಂಟ್ ಆಗಿ ಮತ್ತು ಅಲ್ಲಿ ಒಬ್ಬ ಕಾರ್ಡರ್ ಬೇಸ್ಡ್ ಲೀಡರ್ ಆಗಿ ಡಿ ಕೆ ಶಿವಕುಮಾರ್ 3 ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಭಾವನಾತ್ಮಕವಾಗಿ ಇಮೋಷನಲ್ ಆಗಿ, ಯಾಕೆ ಇಮೋಷನಲ್ ಆಗಿ ಅಂದರೆ ಈಗೇನು ಕೆಲವು ಸ್ಕೀಮ್ಸು ಸಿದ್ದರಾಮಯ್ಯನವರು ಮೊದಲನೇ ಟರ್ಮಲ್ಲಿ ಬಂತು, ಆಗ ಇವರು ಅನ್ನಭಾಗ್ಯ ಇಂಥವೆಲ್ಲ ತಂದರು ಅನ್ನೋ ಒಂದು ಇಮೋಷನ್ನು ಜನರಿಗೆ ಅವ್ರ ಮೇಲೆ ಇರೋದು ನಿಜ. ಸೊ ಆದರೆ ಈಗೇನೇ ಮಾಡಿದ್ರು ಕೂಡ ಪ್ರತಿಯೊಂದು ಈಗ ಸಿದ್ದರಾಮಯ್ಯನವರು CM ಆಗಿ ಮಾಡಿದ್ರು ಅನ್ನೋದು, ಜೊತೆಗೆ ಈ ಸಾರಿ 5 ಗ್ಯಾರಂಟಿ ಬಂದಿರೋದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸೇರಿ ಮಾಡಿದ್ರು ಅಂತ ಬಂದಿರೋದ್ರಿಂದ ಒಂದು ಪಾಯಿಂಟಲ್ಲಿ ಡಿಫ್ರೆನ್ಸ್ ಇರೋದು. ಕಾರಣ ಏನು ಅಂದರೆ ಇಮೋಷನಲ್ ಆಗಿ ದಟ್ ಈಸ್ ದ ರೀಸನ್. ಅಂದ್ರೆ ಸ್ಕೀಮ್ಗಳನ್ನ ತುಂಬಾ ಜನರಿಗೆ ಹತ್ರಕ್ಕೆ ತಗೊಂಡೋಗೋದು, ಅದನ್ನ ಮತಗಳಾಗಿ ಕನ್ವರ್ಟ್ ಮಾಡುವಂತಹ ಎಬಿಲಿಟಿ ಅಂತ ತಗೊಳ್ಬೋದ ನಾವು. 100% ಯೋಜನೆಗಳು ಯಾರಿಗೆ ಏನು ಬೇಕು ಸದ್ಯಕ್ಕೆ ಕರೆಕ್ಟ್. ಅದರ ಆಧಾರದ ಮೇಲೆ ಇಮೋಷನಲ್ ಆಗಿ ಸಿದ್ದರಾಮಯ್ಯನವ್ರಿಗೆ ಅದನ್ನ ನಾವೇನ್ ಕರಿತೀವಿ ಇಮೋಷನಲ್ ಆಗಿ. ಆಮೇಲೆ ಏನ್ ಗೊತ್ತಾ, ವೋಟ್ಸ್ ಎಲೆಕ್ಷನ್ಸ್ ಆರ್ ವನ್ ಬೈ ಇಮೋಷನ್ ಅಂತಾರೆ. ಈ ಎರಡನ್ನ ಹೇಳ್ತಾರೆ, ಎಲೆಕ್ಷನ್ಸ್ ಆರ್ ವನ್ ಬೈ ಇಮೋಷನ್ ಅಂಡ್ ಎಕನಾಮಿಕ್ಸ್ ಅಂತ ಕರೀತಾರೆ. ಜನಕ್ಕೆ ಏನು ಅನುಕೂಲ ಮಾಡ್ತೀವಿ ಆರ್ಥಿಕವಾಗಿ ಮತ್ತು ಭಾವನೆಗಳನ್ನ ಹೇಗೆ ಹಂಚ್ಕೋತೀವಿ. ಸೊ ಭಾವನಾತ್ಮಕವಾಗಿ ಸಿದ್ದರಾಮಯ್ಯನವರು ಮಾತು ಕೂಡ ಅಷ್ಟೇ, ಅವರು ಬಹಳ ಸರಳವಾಗಿ ಬಹಳ ನೇರವಾಗಿ ಮಾತಾಡೋದು. ಮತ್ತು ಜೊತೆಗೆ ಆ ಒಂದು ಸ್ಕೀಮ್ಗಳು ಬಿಟ್ರೆ ಅವ್ರು ಹೆಚ್ಚು ಮಾತೇ ಆಡಕ್ ಹೋಗಿಲ್ಲ. ನಾವು ಬಂದ್ರೆ ನಮ್ಮನ್ನು ನೀವು ಗೆಲ್ಸಿದ್ರೆ ನಾವು ಇದನ್ನ ಕೊಡ್ತೀವಿ, ಈ ಆಸ್ಪೆಕ್ಟ್ ಅಲ್ಲಿ ಇವ್ರು ಮುಂದಿದ್ದಾರೆ. ಬಟ್ ಇನ್ನೂ 4-5 ಫ್ಯಾಕ್ಟರ್ಸ್ ಇದೆ, ಆ ಫ್ಯಾಕ್ಟರ್ಗಳನ್ನು ನೋಡೋಣ. ಇಮೋಷನಲ್ ಫ್ಯಾಕ್ಟರ್ ಅಲ್ಲಿ ಸಿದ್ದರಾಮಯ್ಯನವರು ಔಟ್ ಆಫ್ 4 ಈಸ್ ಅಟ್ 4. ಯಾಕಂದ್ರೆ ಆಲ್ರೆಡಿ ಅವರು CM ಆಗಿದ್ದಾರೆ ಅಂಡ್ ಹೇಳಿದಂತಹ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ, ಜನರಿಗೆ ಬಹಳ ಹತ್ತಿರವಾಗಿದ್ದಾರೆ. ಸೊ ಈ ನಂಬರ್ಸ್ ಅಲ್ಲಿ ತುಂಬಾ ನಂಬುವಂತದ್ದು ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯ ಅವ್ರನ್ನ ಜಾಸ್ತಿ. ಖಂಡಿತ ಮತ ಸೆಳೆಯುವ ಸಾಮರ್ಥ್ಯ ಅಂತ ಭಾವನಾತ್ಮಕವಾಗಿ ಅಂದ್ರೆ ಎಮೋಷನಲಿ ಯಾರು ಹೆಂಗಿದ್ದಾರೆ ಅಂತ ನೋಡಿದ್ವಿ ಸರ್ ನಾವು. ಈಗ ಪ್ರಾಬಲ್ಯ ಅಂತ ತಗೊಳ್ಳೋಣ. ಸಿದ್ದರಾಮಯ್ಯ ಅವರಿಗೆ ಎಷ್ಟು ಮಾರ್ಕ್ಸ್, ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಮಾರ್ಕ್ಸ್? ಓಕೆ, ವೆರಿ ಗುಡ್. ಇಲ್ಲಿ ನಾವು ತಗೊಂಡ್ರೆ ಪ್ರಾಬಲ್ಯ ಅಂದ್ರೆ ಎರಡನ್ನ ಗಮನದಲ್ಲಿ ಇಟ್ಕೋಬೇಕು. ಇಂಗ್ಲಿಷ್ ಅಲ್ಲಿ ನಾವು ಬ್ರೆಡ್ತ್ ಅಂತ ಕರಿತೀವಿ. ಲಾಸ್ಟ್ ಅಲ್ಲಿ ಇವರು ಗ್ರಾಫ್ ಹಾಕಿದಾಗ ಹೇಳ್ತೀವಿ ಬ್ರೆಡ್ತ್. ಈಗ ಉದಾಹರಣೆಗೆ ವೋಟರ್ ಇದಾರಲ್ಲ, ಆ ವೋಟರ್ ಬ್ರೆಡ್ತ್ ಅಂದ್ರೆ ಅದು ಸಮುದಾಯಗಳಿರ್ಬೋದು, ಪ್ರಾಂತ್ಯಗಳಿರ್ಬೋದು, ಭಾಷೆಗಳಿರ್ಬೋದು. ಆ ಬ್ರೆಡ್ತ್ ನ ಯಾರು ಜಾಸ್ತಿ ಕವರ್ ಮಾಡ್ತಾರೆ ಅಂತ ಬಂದಾಗ ಇಲ್ಲಿ ಮತ್ತೆ ಸಿದ್ದರಾಮಯ್ಯ ಅವ್ರ ಬ್ರೆಡ್ತ್ ಅದೇ ಬ್ರೆಡ್ತ್ ಅನ್ನಲ್ಲ, ಅಗಲ. ಎಷ್ಟು ಅಗಲ ಅಷ್ಟು ವ್ಯಾಪ್ತಿ ಯಾರ್ದು ಅಂದ್ರೆ ಸಿದ್ದರಾಮಯ್ಯನವರು ವೋಟರ್ಸ್ ನ ವ್ಯಾಪ್ತಿ ಏನಿದೆ ಸಿದ್ದರಾಮಯ್ಯನವ್ರಿಗೆ ಅಡ್ವಾಂಟೇಜ್ ಇದೆ 1 ಪಾಯಿಂಟ್ ಕಂಪೇರ್ ಟು ಡಿ ಕೆ ಶಿವಕುಮಾರ್. ಮತ ಸೆಳೆಯುವ ಸಾಮರ್ಥ್ಯ. ಬಟ್ ಇಲ್ಲಿ ಇನ್ನೊಂದು ಗಮನಿಸಬಹುದು ಸರ್, ಹಳೇದ್ ನೋಡಿದ್ವಲ್ಲ, ಭಾವನಾತ್ಮಕವಾಗಿಯೂ ಕೂಡ 1 ನಂಬರ್ ಜಾಸ್ತಿ ಸಿಕ್ಕಿತ್ತು ಸಿದ್ದರಾಮಯ್ಯ ಅವರಿಗೆ. ಈಗಲೂ ಕೂಡ ಪ್ರಾಬಲ್ಯದಲ್ಲೂ 1 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಾರೆ. ಕಾರಣ ಇನ್ನೊಂದಿರಬಹುದು, ಯಾಕಂದ್ರೆ ಅವ್ರಿಗೆ CM ಆಗಿ ಎಕ್ಸ್ಪೀರಿಯನ್ಸ್ ಇದೆ, ಇವ್ರಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ಸಿಕ್ಕರೆ ಈಗ 3 ಇರೋದು 6 ಬೇಕಾದ್ರೂ ಆಗ್ಬೋದು, 10 ಬೇಕಾದ್ರೂ ಆಗ್ಬೋದು. ನೋ ಡೌಟ್ ನಾವು ಅದೇ ಹೇಳ್ತಾ ಇರೋದು. ಪ್ರಸಕ್ತ ಪರಿಸ್ಥಿತಿಯಲ್ಲಿ ವೈಜ್ಞಾನಿಕವಾಗಿ ಮಾಪನ ಮಾಡಿದಾಗ ನಮ್ಗೆ ಇದು ಸಿಕ್ತಿರೋ ಡೇಟಾ. ಓಕೆ ಸರ್, ಇಷ್ಟೊತ್ತು ನಾವು ಈ ಸ್ಕೀಮ್ಗಳು ಹೆಂಗ್ ವರ್ಕ್ ಆಗುತ್ತೆ, ಹೆಂಗ್ ಕನೆಕ್ಟ್ ಆಗುತ್ತೆ, ಸಿದ್ದರಾಮಯ್ಯ ಯಾಕೆ ಮುಂದೆ ಅಂತ ನೋಡಿದ್ವಿ. ಈ ಪ್ರಾಬಲ್ಯದ ಬಗ್ಗೆ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ. ಪ್ರಾಬಲ್ಯ ಅಂದ್ರೆ ಏನು ಅಂದ್ರೆ, ಉದಾಹರಣೆಗೆ ಈಗ ಆಕ್ಚುಲಿ ಫೈನಲಿ ಪ್ರಾಬಲ್ಯ ಅಂತ ಬಂದ್ರೆ ಇಂಡಿಯಾದಲ್ಲಿ ಜಾತಿ ಬಂದ್ಬಿಡ್ತದೆ, ಧರ್ಮ ಬಂದ್ಬಿಡ್ತದೆ, ಭಾಷೆ ಬಂದ್ಬಿಡ್ತದೆ. ಎಕ್ಸಾಕ್ಟ್ಲಿ. ಅಹಿಂದ ಏನಿದೆ, ಅಹಿಂದಾಗೆ ಅಗ್ರನಾಯಕ ಏಕೈಕ ನಾಯಕ ಯಾರು ಅಂದ್ರೆ ಸಿದ್ದರಾಮಯ್ಯ. ಅಹಿಂದ ಬ್ರೆಡ್ತ್ ಏನಿದೆಯಲ್ಲ, ಅಹಿಂದ ವ್ಯಾಪ್ತಿ ಇದೆಯಲ್ಲ, ಅದು ಭಾರಿ ಕಂಡು ಅಹಿಂದಾದವರು ಡಿ ಕೆ ಶಿವಕುಮಾರ್ ಅವ್ರನ್ನ ವಿರೋಧ ಮಾಡಲ್ಲ, ಬಟ್ ಸಿದ್ದರಾಮಯ್ಯ ಅವ್ರನ್ನ. ಈಗ ನೀವು ಹಾಗೆ ಕೇಳಿದ್ರೆ ಅಹಿಂದ ಅಂತ ತಗೊಂಡ್ರೆ ಮತ್ತೆ ಇಲ್ಲಿ ಅಲ್ಲಿ ಹಿಂದುಳಿದ ವರ್ಗ ಒಂದು, ಮತ್ತು ದಲಿತ, ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರು ಅಂತ ತಗೊಂಡ್ರೆ ಡಿ ಕೆ ಶಿವಕುಮಾರ್ಗೆ ಅದು ಕಾಂಗ್ರೆಸ್ಗೆ ಇರುವಂಥದ್ದು. ಸೊ ಅದು ಯಾರು ಒಬ್ಬರಿಂದ ಆ ಕ್ರೆಡಿಟ್ ಬರುತ್ತೆ ನಾನು ಹೇಳಲ್ಲ. ಬಟ್ ಅಹಿಂದ
ಫ್ಯಾಕ್ಟರ್ ಏನಿದೆಯಲ್ಲ ಅದು ಅಲ್ಪಸಂಖ್ಯಾತರನ್ನ ಬದಿಗಿಟ್ಟು ಮಾತಾಡಿದ್ರೆ ದಲಿತರು ಎಲ್ಲ ಸಿದ್ದರಾಮಯ್ಯ ಅವ್ರ ಕಡೆ. ಅಲ್ಲ, ಆಮೇಲೆ 1995-96 ಇದ್ಲೆ 25-30 ವರ್ಷ ಸಿದ್ದರಾಮಯ್ಯನವ್ರು ಕೆಲಸ ಮಾಡೋದು ಅಹಿಂದ ಅಂತಲೇ. ಅದಕ್ಕೆ ಆ ಬೇಸು ಮತ್ತೆ ಆ ಬ್ರೆಡ್ ಏನಿದೆ ಅದು ಜಾಸ್ತಿ ಇದೆ. ಇವರು ಇದನ್ನ ನೆಕ್ಸ್ಟ್ CM ಆಗಿ ಅಥವಾ KPCC ಪ್ರೆಸಿಡೆಂಟ್ ಆಗಿ ಕೂಡ ಇವರು ಮುಂದೆ ಬಿಟ್ಟಿದ್ದು ಸಿದ್ದರಾಮಯ್ಯನವ್ರನ್ನ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಸೊ ಪ್ರತಿಯೊಂದು ಕ್ರೆಡಿಟ್ ಇಲ್ಲಿವರೆಗೆ ಏನ್ ಬಂದಿದೆ ಅದೆಲ್ಲವೂ ಸಿದ್ದರಾಮಯ್ಯನವರ ಮುಂದಾಳತ್ವದಲ್ಲಿ ಆಗಿರೋದ್ರಿಂದ ಹಿಂದಾದವರು ಇವ್ರನ್ನ ವಿರೋಧ ಮಾಡಲ್ಲ, ದ್ವೇಷ ಮಾಡಲ್ಲ, ತುಂಬಾ ಪ್ರೀತಿ ಮಾಡ್ತಾರೆ. ಅದನ್ನ ಕಟ್ಕ ಬಂದಿರೋದೇ ಅವರಲ್ವಾ? ಕರೆಕ್ಟ್ ಅಲ್ವಾ? ಆ ರೀತಿ. ಸೊ ಪ್ರಾಬಲ್ಯ ಅಂತಕ್ಕಿಂತ ಬ್ರೆಡ್ ಅಂತ ಕರಿತೀವಿ. ಆ ಅಗಲ ಆ ಒಂದು ವೋಟರ್ಸ್ ವ್ಯಾಪ್ತಿ ಜಾಸ್ತಿ ಇದೆ. ವ್ಯಾಪ್ತಿಗೆ ಇವ್ರು ರೀಚ್ ಆಗ್ಬೇಕಂದ್ರೆ ಇವ್ರಿಗೆ ಒಂದ್ಸಲ ಅವಕಾಶ ಸಿಗ್ಬೇಕು ಅಥವಾ ಅದು ಅವ್ರವ್ರು ಬಿಟ್ಟಿದ್ದು. ಅದು ಮುಂದೆ ಸವಾಲುಗಳಿದೆ, ಸವಾಲ್ ಇಲ್ಲ ಅಂತಲ್ಲ. ನೆಕ್ಸ್ಟ್